ಈ ಪಕ್ಷದಲ್ಲಿ ಕೆಲವರು ಹಗರಣಗಳನ್ನು ಮಾಡಿ ಸಿಕ್ಕಾಕೊಂಡಿದ್ರು. ಅದರಲ್ಲಿ ಅಮರ್ನಾಥ್ ಅವರು ಒಬ್ಬರು. ಕೇಸು ಕೋರ್ಟ್ಗೆ ಹೋಯಿತು. ಅಪ್ಪ ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ರು. ತಪ್ಪು ಮಾಡಿದವ್ರಿಗೆ ಶಿಕ್ಷೆನೂ ಆಯಿತು. ಆದರೆ ನಂದಿನಿ ನಮ್ಮ ತಂದೆ ಅವ್ರ ತಂದೆಗೆ ಇಂಟೆನ್ಷನಲ್ಲಿ ಶಿಕ್ಷೆ ಕೊಡಿಸಿದ್ರು ಅಂತ ತಪ್ಪು ತಿಳ್ಕೊಂಡ್ರು. ಹಾಗಾದ್ರೆ ಅಪ್ಪ ಮಾಡಿರೋದು ಅನ್ಯಾಯ ಅಂತ ನೀನು ಒಪ್ಕೋತಿದ್ಯಾ? ಇಲ್ಲ, ನನ್ನಪ್ಪ ಯಾರಿಗೂ ಅನ್ಯಾಯ ಮಾಡಿಲ್ಲ. ಹೇಗೆ ಅದ್ ಹೇಗೆ ಅವ್ರು ನಮ್ಮಪ್ಪನ ಜೈಲಿಗೆ ಕಳ್ಸಿದ್ರು? ಅದು ತಪ್ಪಲ್ವಾ? ಅವಳೊಬ್ಳು ಲಾಯರ್. ಅವಳಿಗೆ ಈ ವಿಚಾರನೆಲ್ಲ ಬಿಡಿಸಿ ಹೇಳಬೇಕಾಗಿತ್ತು. ನೀವೇ ಹೇಳಿ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಪ್ಪ ಕೂಡ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವಳು ಈ ಮನೆ ಬಿಟ್ಟು ಹೋದಾಗ ಅವಳು 7 ತಿಂಗಳು ಗರ್ಭಿಣಿ. ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಿದ್ದಾರೆ. ನೀನೇನು ಕರ್ಮ ಮಾಡಿದೀಯ ಅಂತ ಈ ರೀತಿ ಜೀವನ ಅನುಭವಿಸ್ತಿದ್ಯಾ? ಆ ಮಗು ಏನು ಕರ್ಮ ಮಾಡಿದೆ ಅಂತ ತಂದೆಯಿಂದ ದೂರ ಇದೆ. ಅದು ಅವಳಿಗೆ ಮಗು ಆದಮೇಲೆ ನಾನು ಅಪ್ಪ ನೋಡಕ್ಕೆ ಹೋಗಿದ್ವಿ. ಆದ್ರೆ ಅವಳು ಮಗು ಮುಖ ನೋಡಕ್ ಕೂಡ ಬಿಡಲಿಲ್ಲ ನಮಗೆ. ನಾನು ಇದುವರೆಗೂ ನನ್ನ ಮಗು ಮುಖನೇ ನೋಡಿಲ್ಲ. ಅಮ್ಮ, ವೇದಾಂತಗಳು ಬಾಯಲ್ಲಿ ಹೇಳೋಕ್ ಮಾತ್ರ ಸುಲಭ. ಆದರೆ ವಾಸ್ತವದಲ್ಲಿ ನಾವು ಅನ್ನೋದು ಯಾವುದು ನಡೆಯೋದಿಲ್ಲಮ್ಮ. ನೋಡು, ನನ್ನನ್ನೇನೋ ಗಂಡ ಬಿಟ್ಟವಳು ಅಂತಾರೆ, ನಿನ್ನನ್ನು ಕೈದಿ ಹೆಂಡತಿ ಅಂತ ಅನ್ನೋದಿಲ್ವೇನಮ್ಮ? ಜನ ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದ್ರು ಅಂತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನಂತೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಅಯ್ಯೋ ನಂದಿನಿ, ನಿಮ್ಮ ಮಾವ ಅನಂತಕೃಷ್ಣ ಅವರು ಬಂದಿದ್ದಾರೆ. ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗೆ. ಒಂದ್ ನಿಮಿಷ. ಅವ್ರ ಮನೆ ಒಳಗೆ ಬರೋ ಅವಶ್ಯಕತೆ ಇಲ್ಲ. ಪಾಪು, ನೀನ್ ರೂಮಿಗೆ ಹೋಗು. ಯಾರು ಮಮ್ಮಿ ಬಂದಿರೋದು? ಅದೆಲ್ಲ ನಿನಗೆ ಬೇಡ್ದಿರೋ ವಿಷಯ. ರೂಮಿಗೆ ಹೋಗು ಬಾ. ಯಾಕೆ ಬಂದ್ರಿ ಇಲ್ಲಿಗೆ? ನಂದಿನಿ, ಅವ್ರ ಮನೆ ಬಾಗಿಲಿಗೆ ಬಂದಿದ್ದಾರೆ. ಯಾಕೆ ಈ ರೀತಿ ನಡ್ಕೋತಿದ್ಯಾ? ಅಮ್ಮ, ಪ್ರಾಸಿಕ್ಯೂಷನ್ ಲಾಯರ್ಗೆ ಅಪೋಸಿಷನ್ ಲಾಯರ್ ಮನೇಲಿ ಏನ್ ಕೆಲಸ ಇರುತ್ತೆ? ನಿಜ, ಆಪೋಸಿಟ್ ಲಾಯರ್ ಏನೂ ಕೆಲಸ ಇರಲ್ಲ. ಆದರೆ ನಾನು ಬಂದಿರೋದು ನಿನ್ನ ಮಾವನಾಗಿ. ವರ್ಷಗಳ ಹಿಂದೆ ತೊರೆದು ಹೋಗಿರೋ ಸಂಬಂಧನ ಮುಂದುವರಿಸೋ ಆಸೆ ನನಗಿಲ್ಲ. ಅದರ ಅವಶ್ಯಕತೆನೂ ಇಲ್ಲ.
ನಿನಗೆ ಬೇಡದೇ ಇರಬಹುದಮ್ಮ, ಆದರೆ ನಮಗೆ ಬೇಕು. ನಮ್ಮಿಂದ ದೂರ ಆಗಿದ್ದು ನೀನು, ನಾವು ನೀನು ದೂರ ಮಾಡಲಿಲ್ಲ. ಸದಾ ನಿನ್ನ ನೆನಪಲ್ಲೇ ಇರ್ತೀವಿ ನಾವು. ಅದೇನೇ ಇರಲಿ, ಆ ಮನೆ ಬೆಳಕು ನೀನು. ಕತ್ತಲು ತುಂಬ ಹೋಗಿರೋ ಆ ಮನೆಗೆ ಬೆಳಕನ್ನು ತಗೊಂಡು ಹೋಗಬೇಕು ಅಂತ ಈ ಮನೆ ಬಾಗಿಲಿಗೆ ಬಂದಿದ್ದೀನಿ. ಕತ್ತಲಾಗಿರೋದು ನಿಮ್ಮ ಮನೆ ಅಲ್ಲ, ನನ್ನ ಮನಸ್ಸು, ನನ್ನ ಜೀವನ. ಬೆಳಕು ಕೊಡ್ಬೇಕಾದವ್ರೆ ನನ್ನ ಬೇಡ ಅಂದಾಗ ಕತ್ಲಲ್ಲಿ ನಡೆಯೋದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಯಾವ ಭಯನೂ ಇಲ್ಲ. ನಿಮ್ಮ ಕುಟುಂಬಕ್ಕೆ ಹತ್ರ ಆಗೋ ಬಯಕೇನೂ ಇಲ್ಲ. ನಮ್ಮ ಕುಟುಂಬ, ನೀನು ನಮ್ಮನ್ನು ಸೇರಿದ್ರೆ ಅಲ್ವೇ ನಮ್ಮ ಕುಟುಂಬ ಸಂಪೂರ್ಣ ಆಗೋದು. ನಿಮ್ಮ ಕುಟುಂಬ, ನನ್ನ ಕುಟುಂಬ ಅಪೂರ್ಣ ಆಗಿದ್ದು ನಿಮ್ಮಿಂದ. ಅದನ್ನ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ನಂದಿನಿ, ಈ ಸಮಯದಲ್ಲಿ ಮಾತು ಮುಂದುವರ್ಸೋದು ಒಳ್ಳೇದಲ್ಲ. ಅದೇನೂ ಇರಲಿ, ಒಳಗೆ ಬಂದು ಮಾತಾಡಿ. ಬೇಡ ನಂದಿನಿ, ಯಾಕೆ ಈಗ ಆಡ್ತಾ ಇದೆಯಾ ನೀನು? ಮುಗ್ದು ಹೋಗಿರೋ ವಿಷಯಕ್ಕೆ ಮತ್ತೆ ನಾಂದಿ ಹಾಡೋದು ನನಗೆ ಇಷ್ಟ ಇಲ್ಲ. ನಂದಿನಿ, ನೀನ್ ಮಾಡ್ತಿರೋದು ಸರಿ ಇಲ್ಲಮ್ಮ. ನಂದಿನಿ, ನಿನ್ನ ನೋವು ನಂಗೆ ಅರ್ಥ ಆಗುತ್ತಲ್ಲ, ಆದರೆ ಅದಕ್ಕೆ ಕಾರಣಗಳು, ಅದರಿಂದ ಆಗ್ತಾ ಇರೋ ಪರಿಣಾಮಗಳು ಏನು ಅನ್ನೋದು ನಿಂಗೆ ಅರ್ಥ ಆಗಬೇಕಾಗಿದೆ. ನಿನಗೆ ನೋವು ಕೊಡೋದು ನನ್ನ ಉದ್ದೇಶ ಅಲ್ಲ. ಹುಟ್ಟಿದಾಗಿಂದ ಮೊಮ್ಮಗು ಹೇಗಿದೆ ಅಂತ ನಾನು ನೋಡೇ ಇಲ್ಲ. ಹೀಗಿರಬಹುದು, ಹಾಗಿರಬಹುದು ಅಂತ ಕಲ್ಪನೆಯಲ್ಲೇ ಕಾಲ ಕಳೆದಿದ್ದೀನಿ. ಈ ಒಂದೇ ಒಂದು ಸಲ ನನ್ನ ಮೊಮ್ಮಗನ್ನು ನೋಡಬೇಕು ಅನ್ನಿಸ್ತಾ ಇದೆ ನಂದಿನಿ. ಮಗುನ ನೋಡೋದಕ್ಕೆ ಅಂತ ಬಂದಿದ್ದಾರೆ. ನಿರಾಶೆ ಮಾಡಬೇಡ ನಂದಿನಿ. ಅವಳು ನನ್ನ ಮಗಳು, ನಾನು ಕಷ್ಟಪಟ್ಟು ಬೆಳೆಸಿರೋ ಮಗಳು. ಇವರೇನು ಅವಳನ್ನ ನೋಡೋದು ಬೇಕಾಗಿಲ್ಲ. ಅವಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋದ್ರ ಜೊತೆ ಇವ್ರುಗಳ ನೇರಳು ಅವಳ ಮೇಲೆ ಬೀಳ್ಬಾರ್ದು ಅನ್ನೋ ಥರನೇ ಬೆಳೆಸಿದ್ದೀನಿ. ನಂದಿನಿ, ಯಾಕೆ ಅವ್ರಿಗೆ ಅವಮಾನ ಮಾಡ್ತಾ ಇದ್ಯಾ? ಅವಳು ಅವ್ರಿಗೂ ಕೂಡ ಮೊಮ್ಮಗಳು. ಯಾಕೆ ಅವರಿಬ್ಬರನ್ನ ದೂರ ಮಾಡ್ತಿದ್ಯಾ? ನನ್ನ ತಂದೆಗೂ ಅವಳು ಮೊಮ್ಮಗಳೇ ಅಮ್ಮ. ಇವರು ಅವಳನ್ನ ಅವರಿಂದ ದೂರ ಮಾಡ್ಲಿಲ್ವಾ? ನೋಡಿ ಅತ್ತೆ, ಎಲ್ಲ ಸರಿ ಹೋಗ್ಲಿ ಅನ್ನೋ ಮನಸ್ಸು ನನಗೂ ಇದೆ. ಆದರೆ ನನ್ನ ತಂದೆ ಗೌರವ ಕೊಡದೇ ಇರೋ ಅವಳು ನನಗೂ ಬೇಕಾಗಿಲ್ಲ. ಯಾಕೆಂದ್ರೆ ಅವರು ನನಗೆ ತಂದೆ ಮಾತ್ರ ಅಲ್ಲ, ನನ್ನ ದೇವರು. ಅಂಥವ್ರನ್ನ ಅವಳು ದ್ವೇಷಿಸ್ತಾಳೆ ಅಂದರೆ ನನಗೂ ಅವಳು ಬೇಕಾಗಿಲ್ಲ. ನಿಮ್ಮ ಆಫೀಸು ಸ್ಟಾರ್ಟ್ ಆಗೋದು ಬೆಳಗ್ಗೆ 9:00 11 ಗಂಟೆಗಲ್ಲ. ಆ ಘಟನೆ ನಡೀತಲ್ಲ ನವೆಂಬರ್ 16, ಆವತ್ತು ನೀವು ಆಫೀಸಲ್ಲೇ ಇದ್ರಿ, ಬೇರೆ ಎಲ್ಲೂ ಆಚೆಗೆ ಹೋಗಿಲ್ಲ. ಸರ್, ಅದು